ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಬಿಸಿಲು ತನಕ ಕ್ಯಾಪ್ ಹಾಕೊಂಡಿದ್ನ, ಕಾಲೇಜಿಗೆ ಹೋಗಿ ಬಂದೆ. ಈಗ ಟೈಮ್ 2 ಗಂಟೆ ಆಯಿತು. ಎಂತ ಲೇಟ್ ಆಯ್ತು ಅಂದರೆ ಸ್ವಲ್ಪ ಮಾತುಕತೆ ಇತ್ತು ಪ್ರಿನ್ಸ್ ಹತ್ರ, ಸೊ ಅದಕ್ಕೆ ಲೇಟ್ ಆಯಿತು. ಬರ್ತೀವಿ ಮನೆ ಹತ್ರ ಬರೋ ಟೈಮ್ನಾಗೆ ನಮ್ಮ ಮನೆ ಹತ್ರ ಸ್ವಲ್ಪ ಹಿಂದೆ ಮಳೆ ಬಂದಾಗ ಸೀದಾ ಓಡ್ದೆ, ತಿಳ್ಗುಟ್ಗೆ ಓಡ್ನ. 2 ಚಪ್ಪಲು ಹೊರದೋಗ್ಲಕ್ಕೆ ಇದು ಬಾಗಿಲು ಹೋದಂಗೆ ಆಗಿತ್ತು, ಇದು ಈಚಿದು ಹೊರದೋಯ್ತು. ಈಗ ಕಡೆಗೆ ಅಂಗಡಿ ಹತ್ರ ಬಂದು ಇಟ್ಕೊಂಡಿದ್ದು. ಈಗ ಮತ್ತೆ ಹೊತ್ತಿ ಸಣ್ಣ ಬತ್ತಿಲ್ಲ, ಈಗ ಮಾಡಿ ಬತ್ತಿಲ್ಲ, ಸ್ವಲ್ಪ ಸಣ್ಣ ಆಯಿತು. 2 ಚಪ್ಪಲಿಗೆ ಹೊರದೋಯ್ತು. ಫಸ್ಟ್ ಚಪ್ಪಲಾಗಿತ್ತು, 400 ರೂಪಾಯಿ ಕೊಟ್ಟಿದ್ದು. ಬಗ್ಗೆ ಲಾಸ್ ಅನ್ಸುತ್ತೆ. ಅದು ನಂದು ತಪ್ಪು ವ್ಯಾಪಾರ. ಸ್ಪೀಡ್ ಓಡ್ನ, ಚಪ್ಪಲ್ ಮೇಲೆ ಚಪ್ಪಲ್ ಕೊಡ್ಸ್ಕೊಂಡು ಚಪ್ಪಲ್ಲೇ ಕಟ್ಟಾಯ್ತು. ಸೊ ಹಾವ ಮ್ಯಾನೇಜ್ ಮತ್ತು ಅವ್ನು ಪೋಸ್ಟ್ ಮಾಡಿ ಕಾಲ್ ಮಾಡಿದ್ನ. ನಾನೊಂದು ಪಾರ್ಸಲ್ ಬಂದು, ಎಂಥ ಪಾರ್ಸಲ್ ಅಂತ ತೋರಿಸ್ತೇನೆ. ತಮ್ಮನೆಲ್ಲ ಹಾಕಿರ್ತೀನಿ, ಎಂಥ ಪಾರ್ಸಲ್ ನಿಮ್ಗೆ ಗೊತ್ತಾಗಿರ್ಬೋದು. ನೋಡಿ ಹೌದಾ ಇಲ್ಲ ಅಂತ ಗೊತ್ತಾಗ್ತದೆ ನಿಮಗೆ. ಮನೆ ಹತ್ರ ಬಂದು ಕಂಡ್ರೆ ಇವತ್ತು ಕರೆಂಟ್ ಇರೋದಿಲ್ಲ ಅಂತ ಹೇಳಿದ್ರು. ಕರೆಂಟ್ ಇಲ್ಲಿ ಇವತ್ತು 2 ಗಂಟೆ ಆದರೂ ಕರೆಂಟ್ ಕೊಡಲಿಲ್ಲ, ಯಾವ ಮನೆಯಿಂದ ಗೊತ್ತಿಲ್ಲ. ಸೊ ಅದೇ ನಮ್ಮ ಮನೆ ಹತ್ರ ಬಟ್ಟೆ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಿಗ್ತೇನೆ ನಿಮಗೆ. ಅದೇ ಕರೆಂಟ್ ಇಲ್ಲ ಆಗಿದೆ ಅನ್ಕೊಂಡು ಊಟ ಮಾಡ್ಕೊಂಡು ರೀಲ್ಸ್ ಕಾಣ್ತಿದ್ದು. ನಾನು ರೀಲ್ಸ್ ಕಾಣ್ತಲ್ಲೇ ನಿದ್ರೆ ಮನೆಗೆ ಆಯ್ತು. ಕಣ್ಣು ಕುಡಿತ ಪಟ್ ನೇಚರ್ ಟೈಮ್ ಬಂತು ಅಂದ್ಕೊಂಡು ಅದಕ್ಕೆ ಎದ್ದು ಪಟ್ಟ ಬಂದೆ. ಒಳ ಬಂದ್ಕೊಂಡು ವಿಡಿಯೋ ಮಾಡೋಕೆ ಬಂದೆ. ನನಗೆ ಈಗ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಸರಿಗಿತ್ತು. ನಾನು ಅಂದರೆ ಮೊದಲೇ ನನ್ನ ಬ್ಯಾಗಲ್ಲಿ ಇತ್ತದು, ಅಸಲಿ ಕಾಲೇಜ್ ಅಂತ ಯೂಸ್ ಆಗೋವಾಗ. ಸೊ ಅದನ್ನೀಗ ಚಪ್ಪಲ್ ಹಾಕಿ ಕಡೆಗೆ ನಿಮ್ಗೆ ಅದು ತೋರಿಸ್ತೀವಿ ಎಂತ ಬಂದಂತೆ ಪೋಸ್ಟ್ ಇದೆ ನಮಗೆ. ಮೊದಲನೇದಾಗಿ ಹರಿಬೇಕು, ಹರಿದಕ್ಕೆ ಕೈಗಾರು ಸರಿ ಕಮ್ಮಂತ ಬರ್ಕತ್ತಿಲ್ಲ ಸ್ಮೆಲ್. ಇದ್ದೀಗ ಓಪನ್ ಒಳಗಿನ ತೆಗಿಬೇಕು ಬತ್ತಿ ಸಿಕ್ ಕಣಿ ಇದೆ. ಅಬ್ಬೇ ಬೇಕಣಿ ಇಟ್ಟದೆ ಕಣಿ, ಇಷ್ಟೇ ಅದು 5 ರೂಪಾಯಿ ಕೊಟ್ಟು ನಂಬರ್ ನಾನು. ಈಗ ಇದನ್ನ ಹಿಂಗೆ ತೆಗ್ದಾ ಓಪನ್ ಮಾಡು. ಈಗ ಓಪನ್ ಮಾಡಿ ಟೊಪ್ಪಿ ಮಾಡೋಣ. ಇಟ್ಟು ಹಾಕನೆ ಇದಪ್ಪ ಕಳಿಸು, ವೇಸ್ಟ್ ಹಾಕೋದಂತ ಇಲ್ಲಿ ಇಡ್ತೀವಿ. ಚಪ್ಪಲ್ ತಗೋತಿ ಕಣಿ ಬಜ್ಜಾಗೋದಿದ್ರೆ 400 ರೂಪಾಯಿ ಕೊಟ್ಟು ನಂಬರ್ ಕಣಿ ಪೂರಾಗಿತ್ತು. ಇದು ಸೇಮ್ ಹಾಗೆ ಆಗ ಬೇಕಿತ್ತ ನನಗೆ ಹಗುರು ಪೋಲಾಗಿತ್ತ ಮಾಡಿ ಬರ್ತದೆ ಅಂದ್ಕೊಂಡು. ಇದಂತೂ ಚೆನ್ನಾಗತ್ತೆ. ಇದು ಹಾಕು ಈಗ ಹೆಂಗೆ ಇಟ್ಕೊಂಬಾರೆ ಮಾಡಿನೂ ಬಂತಪ್ಪ. ಹಿಂಗೆ ಇಟ್ಕೊಂಡ ಹೆಂಗೆ ಹಾಕೋದು ಮಾರ ಸತ್ತೋಲ್ಲ. ಹಾಕನೀಗ ನನ್ನ ಪ್ರಕಾರ ಹಿಡಿತದೆ. ಓಹ್ ಕುಟ್ಟಿ ಆಯ್ತಾ? ವೆರಿ ಪವರ್ಫುಲ್. ಇಲ್ಲೇ ಹಿಂಗೆ ತಗೊಂಡು ಕುಕ್ ಮಾಡಿಸ್ಬಿಟ್ರೆ ಆಯ್ತು. ಕಣಿ ಇಟ್ಟದ ಕಣಿಗೆ ಒಂದು ಚಪ್ಪಲ್ ಹಾಗೆ ಪೂರ ಖಾಲಿ ಆಯ್ತು. ಇದಕ್ಕೊಂದು ಸ್ವಲ್ಪ ಹಾಕಿ, ಇದಕ್ಕೊಂದು ಸ್ವಲ್ಪ ಹಾಕು ಸೈಡಿಂದ. ಮತ್ತು ಎರಡು ಕಿತ್ತೋಯ್ತು ಅಂತ ಎಂತ ಮಾಡು. ಆಯ್ತು ಖಾಲಿ ಶರ್ಟ್ ಆಯ್ತು ಆಯ್ತಾ. ಸೊ ಚಪ್ಪಲ್ ರೆಡಿ. ಮಳೆ ಬರೋಂಗ ಮೋಡಕಮ್ಮ ಸರಿ. ಮಳೆಗಾಲ ಎಲ್ಲೂ ಹಾಪಂಗಿಲ್ಲ, ಎಂತ ಮಾಡೋಂಗಿಲ್ಲ. ಒಳ ಬಪ್ಪದೊಳಗೆ ಕರೆಂಟ್ ಹೋಗೋದು ಮತ್ತೆ ಸಾಯಲಾಗ್ಲ. ಈಗ ಮತ್ತೆ ವೇಟ್ ಮಾಡೋ ಕರೆಂಟ್ ಬಪ್ಪದ್ರೊಳಗೆ ಬರೋ ತನಕ. ಸಾಯಲ್ ಮರ ಮಳಿನೂ ಬಂತು. ಈಗ ಇಟ್ಟೋದಂದ್ರೆ ಕರೆಂಟ್ ಹೋಗಿ ಬಂತು ಕರೆಂಟ್ ಬಂತು. ಸೊ ಈಗ ಅದು ತೋರಿಸ ನಿಮಗೆ ಅಂತಂತೆ. ಬನ್ನಿ, ಇದೇ ಅದು ಓಪನ್ ಮಾಡ್ತೇನೆ, ನಿಮ್ಗೆ ತೋರಿಸ್ತೇನೆ ಅಂತಂತೆ. ನಾರ್ಮಲಾಗಿ ಎಲ್ಲರ ಹತ್ರ ಇರ್ತದೆ, ನನ್ನ ಹತ್ರ ಬಂದದ. ತಮ್ಮನಲ್ಲಿ ನೋಡ್ಕೊಂಡು ಮತ್ತು ಯೂಟ್ಯೂಬಿಂದ ನನಗೆ ಆ್ಯಡ್ಸೆನ್ಸ್ ಅಂತೂ ಬ್ಯಾಂಕ್ ಅಕೌಂಟ್ ಬಂದಿದೆ ಕಾಂಬಡಿ. ಮತ್ತು ಇದು ನಂದು ಐಡೆಂಟಿ ಕಾರ್ಡ್, ವೋಟಿಂಗ್ ಕಾರ್ಡ್ ಬಂದಿದೆ. ನಂದು ವೋಟಿಂಗ್ ಕಾರ್ಡು ಕಡೆ ಕಾಲ್ ಮಾಡಿದ್ದೆ, ಅವ್ನು ಬಂದದಂತೆ. ಸೊ ಮನೆ ಹತ್ರ ಹೋಗೋದ್ರೊಳಗೆ ಕೊಟ್ಟಿಗೆ ಹೋಗಿ ನಾವು ಇಲ್ಲ ದಿನ ಅಲ್ಲಿಂದನೇ ವೀಡಿಯೋ ಶುರು ಮಾಡ್ತೀವಿ. ಕೊಟ್ಟಿಗೆ ಹೋಗೋಣ ಒಂದು ಕಡೆ ವೀಡಿಯೋ ಮಾಡ್ತೇನೆ. ಕಣಿ ಓಪನ್ ಮಾಡು ಇದೀಗೆ ನಾನು ನೋಡಲಿ. ಫಸ್ಟ್ ಟೈಮ್ ಅಂದರೆ ಎಲ್ಲರಿಗೂ ಒಂದೇ ಸತಿ ವೋಟಿಂಗ್ ಕಾರ್ಡ್ ಬರೋದು, ಹಂಗೆ ಒಂದೇ ಸತಿ ಬಂದು ಓಪನ್ ಮಾಡು. ಕಣಿ ಯಾರೇನು ಗೊತ್ತಿಲ್ಲ ನಂಗೆ. ಕಣಿ ಯಾರಿಗಾರು ಗೊತ್ತಿರೋ ಕಮೆಂಟ್ ಮಾಡಿ. ಯಾರು? ಹಾಂ, ಯಾವನ
ಭಾರತ ಚುನಾವಣಾ ಆಯೋಗ ನಮ್ಮದು ಹಕ್ಕು. ಯಾಕಂದರೆ ಇದನ್ನು 2 ಪಿನ್ ತೆಗ್ದೇನೆ ಈಗ, 1 2 2 ಪಿನ್ ಇದೆ, 2 ಪಿನ್ ತೆಗ್ದಾನೆ. ಇದನ್ನ ಹಿಂಗೆ ಓಪನ್ ಮಾಡು. ಏನಿದೆ ಬನ್ನಿ ಹೊರಗೆ ಬನ್ನಿ. ಓಹ್, ಏನೋ ನೋಟಿಸ್ ಹಾಕಿ ದುಡ್ಡು ಬಂದಿದೆ. ಮತ್ತೆ ಇದು ಈಚೆಗಿರಲಿ, ಹಿಂಗೆ ಡೈರೆಕ್ಟ್ ಓಪನ್ ಆಗಿ ಬಂದ. ತಡಿ ಇದನ್ನು ತೋರಿಸ್ತೆ ಇದೆ ಅಂತ. ಓಹ್, ಕಮಿಷನ್ ಆಫ್ ತಡಿ ಓದ್ಕೊತ ಸಿಗ್ತೀನಿ ನಾನು ನಿಮಗೆ ಅಂತಂತೆ ಬರ್ದಾರೆ. ಏನ ಮೇಲ್ಗಡೆ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸ್ ಆ್ಯಂಡ್ ಆಫೀಸ್ ಆಫ್ ದ ಡ್ಯೂಟಿ ಕಮಿಷನರ್ ಅಂತ ಬರ್ದಾರೆ. ನನ್ನ ಹೆಸರು ಅದೇ ಯಶವಂತ್ ನಾಯ್ಕ್, 198 ಜಲಿಕೋಡಿ ಪೂರ್ವ, ಜಾಲಿ ಬಡ್ಕಳ್, ಉತ್ತರ ಕನ್ನಡ, ಕರ್ನಾಟಕ 581320. ಮೊಬೈಲ್ ನಂಬರ್ ಅದ ಕಡೆ, ಮನಿ ನಂಬರ್ ನಂದಿಲ್ಲ ಅದ್ರ. ಮನಿ ನಂಬರ್ ಉಂಟು. ಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್. ಶುಭಾಶಯಗಳೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿ ಉತ್ತರ ಕನ್ನಡ. ಆಯ್ತು, ಈಚೆಗೆ ಅಂತ ಇಲ್ಲ, ಚಿಕಾಲಿ ಅಂತ ಮಾರ್ಕ್ ಎಲ್ಲ. ಸೊ ಅಷ್ಟೇ. ಕಡೆಗೆ ಇದು ವೋಟಿಂಗ್ ಕಾರ್ಡ್ದು ಬಂದ ಇದ್ರಾಗೆ ಬಂದಿತ್ತು. ಯಕ್ಷಗಾನ ಎಲ್ಲ ಕಾಣಿದ್ರೆ ಕರಾವಳಿಯ ಹೆಮ್ಮೆಯ ಸಂಪ್ರದಾಯ. ಕಡೆಗೆ ಇದೆಲ್ಲ ವೋಟ್ ಅಂತದೆ, ನಂಗೆ ಗೊತ್ತಿದೆ ಅಂತ. ಸೊ ಫೈನಲಿ ಬರುವಾಗ ಅಂದರೆ ಇದು ವೋಟಿಂಗ್ ಕಾರ್ಡ್, ಕಲರ್ ವೋಟಿಂಗ್ ಕಾರ್ಡ್ ಕಾಣಿಸ್ತದೆ. ಇದ್ರಾಗ ಎಲ್ಲ ಸಣ್ಣ ಕಲೆ ಅಂತ ಕಾಮದಲ್ಲಿ ಕಾಣಿ ಇದೆ. ಉಲ್ಟ ತಿರ್ಸ ಇದು ಅಷ್ಟೇ. ಮುಖ ಎಲ್ಲ ಸರಿ ಕಾಮದಿಲ್ಲ ಎಂತಕ್ಕಂದರೆ ಬ್ಲರ್ ಅದು. ಆಯ್ತು, ಅದೇ ಹೆಸರು ಅದ ಕಡೆ, ತಂದೆ ಹೆಸರು, ತಾಯಿ ಹೆಸರು, ಕಡೆ ಡೇಟ್ ಆಫ್ ಬರ್ತು ಅಷ್ಟೇ. ಕಡೆಗೆ ನಂಗೆ ಮುಂದೆ ಇದು ಕೊಟ್ಟ ಅಷ್ಟೇ. ಸೊ ಇದೇ ಬಂದಾಗಿತ್ತು ಇವತ್ತೆ. ಮತ್ತು ನನಗೆ ಎಡ್ಸೆನ್ಸ್ ಎಲ್ಲ ಬಂತಂತ ತಿಳ್ಕೊಂಡ್ಕೋಬೇಡಿ ಯೂಟ್ಯೂಬಿಂದ. ಯಾಕಂದರೆ ಇನ್ನು ಒಟ್ಟು ದೊಡ್ಡ ಯೂಟ್ಯೂಬರ್ ಆಗಿಲ್ಲ ನನ್ನ ಪ್ರಕಾರ. ಯೂಟ್ಯೂಬರ್ ಆಗೋಕ್ಕೆ 118 ಅದಷ್ಟೇ. ಮೊದಲು ಅಂತಂದರೆ ಮೊನ್ನೆಗೆ ಮತ್ತೊಂದು 3 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿತ್ತ. ಆ 3 ಸಬ್ಸ್ಕ್ರೈಬರ್ ಜಾಸ್ತಿ ಅಂದರೂ ಕೂಡ ಮತ್ತೆ ಯಾರೋ 3 ಜನ ಅನ್ಸಬ್ಸ್ಕ್ರೈಬ್ ಮಾಡ್ಯಾರ. ಆ ಕಾರಣಕ್ಕೆ 3 ಜನ ಇಳಿದೋದ್ರು. ಸೊ ನಂಗೆ ಗೊತ್ತಿದೆ ಅಂತಕಂತ. ಬಗ್ಗೆಯಲ್ಲಿ ಮಣ್ಣು ಹರಿತೆ, ಅದು ಬೇರೆ ವಿಷಯ. ಬಗ್ಗೆಯಲ್ಲಿ ಡಿಪ್ರೆಷನ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಬಗ್ಗೆ ಮಡಿ ಹಿಡ್ದಂಗೆ ಅದು. ಅದಕ್ಕೆ ವಿಡಿಯೋ ಮಾಡೋದು ಮನ್ಸತ್ತಿಲ್ಲ, ಆದರೂ ಮಾಡ್ಬೇಕಂತ. ಸಕ್ಸಸ್ ಏನಾದರೂ ಸ್ಯಾಕ್ರಿಫೈಸ್ಗೆ ಅಂತದಲ್ಲ. ಸೊ ತೊಂದರೆ ಇಲ್ಲ, ಮಾಡುವ ವೀಡಿಯೋಸ್. ಅದೇ ಇದು ಬಂದಿತ್ತಲ್ಲ ನಮ್ಮ ಹಕ್ಕು ಬಂದಿತ್ತಲ್ಲ. ಸೊ ಅದನ್ನೇ ತೋರಿಸೋಂಕ ಮಾಡಿದೆ. ಮತ್ತು ಯೂಟ್ಯೂಬಿಂದ ನಮಗೆ ಬೇಗ ಕೊಲಾಬ್ರೇಷನ್ ಬರೋದಿಲ್ಲ. ಕೊಲಾಬ್ರೇಷನ್ ಅಂದರೆ ಮೊನಿಟೈಸೇಷನ್ ಸಿಗೋದಿಲ್ಲ. ಡೇಟ್ ಅದು ನಂಗೆ ಗೊತ್ತಾಗುತ್ತೆ. ಮೊನಿಟೈಸೇಷನ್ ಇಷ್ಟು ಬೇಗ ಆಯ್ತು ತನಕ ಕಾಮ್ ಬಂದಿದ್ರೆ ತಪ್ಪಾಯಿತು, ಕ್ಷಮಿಸ್ಬಿಡಿ. ವಿಡಿಯೋಗೋಸ್ಕರ ಹಂಗೆ ಹೇಳಿದೆ ನಾನು. ಸೊ ಅಷ್ಟೇ. ಈ ವರ್ಷ ನಮ್ಮದೊಂದು ಓಟ್ ಹಾಕ್ತಾರೆ. ಮತ್ತು ಆಯ್ತಲ್ಲ, ಈ ವರ್ಷ ಒಂದು ಓಟು, ಇನ್ನು ಮುಂದೆ ವರ್ಷ ಓಟು ಅದೇ ಇರುತ್ತೆ. ಓಟೆಲ್ಲ ಮತ್ತು ಸೇಲ್ ಮಾಡ್ಕೊಂತೀವಿ ನಾವು. ಮತ್ತು ಯಾವುದು ಪಾರ್ಟಿ ಹಾಕ್ತಾರೆ ಅಂತ ಹೇಳೋದಿಲ್ಲ. ಅದೆಲ್ಲ ರಿವೀಲ್ ಮಾಡಬಾರ್ದು ಆ್ಯಕ್ಚುಲಿ. ನಾವು ಜನ ಮಿಸ್ಯೂಸ್ ಮಾಡ್ಕೊತಾರೆ. ಸೊ ಅದು ಹೇಳೋದಿಲ್ಲ. ನಾವು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ನೋಡಿ ಹಾಕ್ತಿರ್ಬೋದು. ನಾವು ಕೆಲಸ ಮಾಡೋದು ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಇವತ್ತು ಬರ್ತದೆ, ನಾಳೆಗೆ ಬರ್ತದೆ. ಸೊ ಕೆಲಸ ಇಂಪಾರ್ಟೆಂಟ್. ಸೊ ಯಾರು ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅವ್ರು ನೋಡಿ ಓಟ್ ಹಾಕುವ ಮುಂದೆ ಹಾಗೆ. ಸೊ ಅಷ್ಟೇ. ಇವತ್ತು ವ್ಲಾಗಲ್ಲಿದೆ, ತೋರ್ಸೋಕೆ ಮಾಡಿದೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಅದೇ ಮತ್ತು ಮೊನಿಟೈಸೇಷನ್ ಇಷ್ಟು ಬೇಗ ಆಯ್ತು ಅಂದ್ಕೊಂಡು ಯಾರು ಬಂದಿದ್ದರೆ ಕ್ಷಮಿಸ್ಬಿಡಿ. ಮೊನಿಟೈಸೇಷನ್ ಅಲ್ಲ ಅದು ನನ್ನ ವೋಟಿಂಗ್ ಕಾರ್ಡ್ ಬಂದು ಅಷ್ಟೇ ಇವತ್ತು ವ್ಲಾಗಲ್ಲಿ. ಸೊ ಈ ವ್ಲಾಗ್ ಇಷ್ಟ ಆಗಿ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ವೀಡಿಯೋಸ್ ನೋಡಿ ಡೈಲಿ ಹಾಕ್ತಾ ಇರುತ್ತೆ. ಇಂಟ್ರೆಸ್ಟಿಂಗ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ. ಇವತ್ತು ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗ್ ಬಾಯ್.